ದರ್ಶನ. ಅಂತರಂಗವನ್ನು ನೋಡ್ಬೇಕಾದ್ರೆ ಲಿಂಗದಲ್ಲಿ ಕಾಣಬೇಕು. ಆಗ ಈ ಲಿಂಗವನ್ನು ನೋಡ್ತಾ ನೋಡ್ತಾ ಹೋದಂಗ ನೀವೇ ಲಿಂಗ ಸ್ವರೂಪ ಆಗ್ತೀವಿ. ಯಾವಾಗ ನಾವು ಲಿಂಗ ಸ್ವರೂಪ ಆಗ್ತೀವಿ ನಾವೆಲ್ಲಾ ದುಃಖ ತಾನೇ ಮಾಯ ಆಗ್ತದೆ, ನಮ್ಮ ಜೀವನ ಸುಖಮೇ ಆಗ್ತದೆ. ಅದಕ್ಕೆ ನಮ್ಮ ಜೀವನ ಸುಖಿ ಆಗಬೇಕು, ನಮ್ಮ ಜೀವನ ಪರಿಪೂರ್ಣ ಆಗಬೇಕಾಗಿತ್ತಂದ್ರೆ ಲಿಂಗ ದೀಕ್ಷಾ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಬಸವಾದೇಶ್ವರರು ಹೇಳಿದರು. ಅಂತ ಲಿಂಗ ಎಲ್ಲಿಂದೋ ತಂದು ಕೊಡೋದಲ್ಲ, ನಮ್ಮೊಳಗಿರುವಂತ ಲಿಂಗವನ್ನ ಪರಾತ್ಪರ. ಈಗ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಇಡೀ ಎಲ್ಲರೂ ನೀವು ಕುಂತೀರಿ, ಇಷ್ಟೆಲ್ಲ ಇದ್ರ ಸಮೇತ ನೀವೆಲ್ಲರ ಫೋಟೋ ಎಲ್ಲೆಡಾಕ್ತು ಚಿಕ್ಕ ಕ್ಯಾಮರಾ ಎಷ್ಟದ ಸಣ್ಣದ, ಇಂಥ ಚಿಕ್ಕ ಕ್ಯಾಮರಾ ಎಲ್ಲಾ ಒಣಗಿರಿ. ಅದಕ್ಕೆ ಬಸ್ ಹೇಳ್ತಾರೆ ಇಷ್ಟು ಚಿಕ್ಕ ಕ್ಯಾಮರಾ, ಅವನ ಫೋಟೋ ತೆಗೆದ ಎಷ್ಟು ಕಾಣ್ತದೆ, ಇಷ್ಟು ಫೋಟೋ ನೀವೆಲ್ಲ ಕಾಣ್ತಿರಿಲ್ಲ, ನೀವೆಲ್ಲ ಕಾಣ್ತೀರಿ. ಹಾಗ ಭಗವಂತ ಜಗದ್ಗಲ ಅದಾನ, ಮುಗಿಲುಗಲ ಅದಾನ. ಇಂಥ ಜಗದ್ಗಲ ಮುಗಿಲು ಇರುವಂತ ಪರಮಾತ್ಮನ್ನ ಭಕ್ತ ರೀತಿಯ ಸಲುವಾಗಿ ಏನ್ ಮಾಡ್ತಾರೆ ಅನ್ನೋದು ಚುಳುಕಾರ್ಥ. ಅಂತ ವಿಶಾಲ ಪರಮಾತ್ಮನ ನಮ್ಮ ಕೈಯಲ್ಲಿ ಸಣ್ಣದ ಮೇಲೆ ಕೊಡ್ತಾರೆ. ಈ ಲಿಂಗವನ್ನ ಪೂಜಿಸ್ತಾ ಹೋದಂಗ ನಾವು ಕೂಡ ಆ ಲಿಂಗ ಸ್ವರೂಪ ಆಗ್ತದೆ ಅಂತ ನಾವು ಹೇಳುತ್ತಾ, ಇಂಥ ಲಿಂಗ ದೀಕ್ಷಾನ ತೆಗೆದುಕೊಂಡ ನಂತರ ನಾವು ಯಾವ ರೀತಿ ನಡ್ಕೋಬೇಕಂದ್ರೆ ಗುರುಗಳು ಏನು ಹೇಳ್ತಾರ ಅದು ಚಾಚು ತಪ್ಪದೆ ಪಾಲಿಸ್ಬೇಕು. ಅವ್ರು ಏನ್ ಹೇಳ್ತಾರ ಅದನ್ನು ಪಾಲಿಸ್ಬೇಕು. ಅವ್ರ ಮಾತನ್ನ ಯಾವ ಕಾಲಕ್ಕೂ ಮೀರಬಾರದು. ಗುರು ಹೇಳಿದ ಮಾತನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರ ಅವ್ರ ಗುರಿಯನ್ನು ತಲುಪ್ತಾರೆ. ನಮ್ಮ ಜೀವನದ ಗುರಿ ತಲುಪಬೇಕಾಗಿತ್ತಂದ್ರೆ ಗುರುವಿನ ಮಾತನ್ನ ಮೀರಬಾರದು. ಹಾಗೆ ಜೀವನದಲ್ಲಿ ಯಾರೇ ಇರಬಹುದು, ಅವ್ರ ಗುರಿಯನ್ನ ಸಾಧಿಸಬೇಕಾಗಿತ್ತಂದ್ರೆ ಗುರು ಬಹಳ ಮುಖ್ಯ. ಅಂತ ಗುರುವಿನ ಮಾತನ್ನ ಬೇಕಾದ ಪ್ರಸಂಗ ಬರಲಿ, ಆ ಪ್ರಸಂಗದಲ್ಲಿ ನಾವು ಗುರು ಮಾತು ಮೀರಬಾರದು. ನಮ್ಮ ಪ್ರಸಂಗ ಎಂತ ಬರ್ತಾವಂದ್ರೆ ಮಾತನ್ನ ಮೀರಿಸಂತ ಪ್ರಸಂಗ ಬರ್ತಾವ. ಅಂತ ಪ್ರಸಂಗದಲ್ಲಿ ಮಾತು ಮೀರಿದೇವಿ ನಾವು ಬಿದ್ದೇವೆ ಅಂತ ಅರ್ಥ. ಎಂಥ ಪ್ರಸಂಗ ಬಂದರ ಸಮೇತ ನಾವು ಗುರುವಿನ ಮಾತನ್ನ ಗಂಟೆಗೆ ಹಿಡಿದೇವಿ, ಅದನ್ನ ಮೀರಲಿಲ್ಲ, ಅದನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡೆ ಅಂದ್ರೆ ನಾವು ಗೆದ್ದೇವೆ ಅಂತ ಅರ್ಥ. ನಾವು ಜೀವನದಲ್ಲಿ ಗೆಲ್ಲಬೇಕಾಗಿತ್ತಂದ್ರೆ, ಗುರಿಯನ್ನ ತಲುಪಬೇಕಾಗಿತ್ತಂದ್ರೆ ನಮ್ಮ ಗುರು ಹೇಳುವಂತ ಮಾತನ್ನ ಯಾವ ಪ್ರಸಂಗದಲ್ಲಿ ಕೂಡ ಬಿಡಬಾರದು. ಅದಕ್ಕೆ ಗುರುಗಳು ಕೆಲವು ಮಾತನ್ನ ಹೇಳ್ತಾರೆ, ಏನು ನಾವು ಭಗವಂತನಿಗೆ ಪ್ರಿಯಾಗಿ ನಾವು ಬದುಕಬೇಕು. ಅದಕ್ಕಾಗಿ ಭಗವಂತನಿಗೆ ಪ್ರಿಯಾಗಿ ಹಂಗೆ ಬದುಕಬೇಕಾಗಿತ್ತಂದ್ರೆ ಕೆಲವು ನಿಯಮಗಳನ್ನು ಹೇಳ್ತಾರೆ. ಏನಂತಂದ್ರೆ ನಾವು ಜೀವನದಲ್ಲಿ ಮೊಟ್ಟ ಮೊದಲಾಗಿ ನೀತಿ ಮಾರ್ಗದಿಂದ ನಡೀಬೇಕು. ಮೊಟ್ಟ ಮೊದಲ ನಿಯಮ ನೀತಿ ಅಂದ್ರೆ ಯಾವುದು? ಶುದ್ಧವಾದ ಆಹಾರ, ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂತ ಆಹಾರ ಬೇಡ. ಕೊಲ್ಲೆನೆಯ ಪ್ರಾಣಿಗಳ, ಮೆಲ್ಲೆನೆಯ ಬಾಯಿ ಇಚ್ಛೆಗೆ, ಒಲ್ಲೆನೆಯ ಮುಂದೆ ತೊಡಕೊಂಟೆಂಬುದು ಈ ಮಾತು ಬಸವಣ್ಣ ಹೇಳಿದರು. ಹಾಗ ಶುದ್ಧ ಸಸ್ಯಾಹಾರಿ ಆಗಿರ್ಬೇಕು. ಯಾವ ಆಹಾರ? ಸಸ್ಯಾಹಾರಿ ಆಗಿರ್ಬೇಕು. ಎರಡನೇ ನಿಯಮ, ದಿನಾಲು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದಿನ ಲಿಂಗ ಪೂಜೆ ಮಾಡಬೇಕು.